ಓಕೆ, ಈ ಒಂದು ವಿಡಿಯೋದಲ್ಲಿ ಏನ್ ಡಿಸ್ಕಸ್ ಮಾಡಪ್ಪ ಅಂದ್ರೆ ನಾವು ಕಳೆದ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಇದಕ್ಕೆ ಕರೆಂಟ್ ಅಫೇರ್ಸ್ ಪ್ರಚಲಿತ ವಿದ್ಯಮಾನ ಸಂಬಂಧಪಟ್ಟಂಗೆ ಡಿಸ್ಕಷನ್ ಮಾಡ್ತಾ ಇದ್ವಿ. ರೈಟ್, ಹಲವಾರು ಯೋಜನೆಗಳು ಎಕನಾಮಿಕ್ ಸರ್ವೆದಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ ಕೆಲವೊಂದು ಏನಪ್ಪಾ ಅಂದ್ರೆ ಯೋಜನೆಗಳು ಕರ್ನಾಟಕ ಎಕನಾಮಿಕ್ಸ್ ಸಂಬಂಧಪಟ್ಟ ಡಿಸ್ಕಷನ್ ಮಾಡಿ ಸ್ವಲ್ಪ ಯೋಜನೆಗಳು ಮಾತ್ರ ಡಿಸ್ಕಷನ್ ಮಾಡಿದ್ವಿ. ಸೊ ಅದೇನಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ತಂತ್ರಜ್ಞಾನ ಸಂಬಂಧಪಟ್ಟಂಗೆ ಏನಪ್ಪಾ ಅಂದ್ರೆ ಕೆಲವೊಂದು ಮಿಷನ್ಸ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಹೌದಾ, ಅದಾದ್ಮೇಲೆ ಜಲಮುಖಿಗಳ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಅಂದ್ರೆ ಕರೆಂಟ್ ಅಫೇರ್ಸ್ ಲಾಸ್ಟ್ ಕೆಲವೊಂದಿಷ್ಟು ಏನಪ್ಪಾ ಅಂದ್ರೆ ಕರೆಂಟ್ ಅಫೇರ್ಸ್ ವಿಡಿಯೋಗಳನ್ನ ಡಿಸ್ಕಷನ್ ಮಾಡ್ತಾ ಇದ್ವಿ. ಅದಕ್ಕೆ ಸಂಬಂಧಪಟ್ಟ ಏನಪ್ಪಾ ಅಂದ್ರೆ GK ಸಬ್ಜೆಕ್ಟ್ ಡಿಸ್ಕಷನ್ ಮಾಡ್ತಾ ಇದ್ವಿ. ಅಂದ್ರೆ ಈ ಯಾವುದೋ ಒಂದು ವಲ್ಕ್ಯಾನೋ ಬಂದ ಜಸ್ಟ್ ವಲ್ಕ್ಯಾನೋ ಅಷ್ಟೇ ಡಿಸ್ಕಷನ್ ಮಾಡಿದಿಲ್ಲ. ಅದಕ್ಕೆ ಸಂಬಂಧಪಟ್ಟ ಏನಪ್ಪಾ ಅಂದ್ರೆ ಸಬ್ಜೆಕ್ಟ್ ಅಲ್ಲಿ ಇರ್ತಕ್ಕಂಥ ಜಿಯೋಗ್ರಫಿ ಸಂಬಂಧಪಟ್ಟಂಗ ಕೆಲವೊಂದು ಪಾಯಿಂಟ್ಸ್ ಡಿಸ್ಕಷನ್ ಅನ್ನ ಮಾಡ್ತಾ ಬಂದಿದ್ವಿ. ರೈಟ್, ಈ ಒಂದು ವಿಡಿಯೋದಲ್ಲಿ ಏನ್ ಡಿಸ್ಕಸ್ ಮಾಡಪ್ಪ ಅಂದ್ರೆ ಈಗ ಪ್ರಸ್ತುತ ಏನಪ್ಪಾ ಅಂದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಪ್ರಚಲಿತ ಇರ್ತಕ್ಕಂಥ ಏನಪ್ಪಾ ಅಂದ್ರೆ ಈ ಮುಖ್ಯಮಂತ್ರಿಗಳ ಬದಲಾವಣೆಗೆ ಸಂಬಂಧಪಟ್ಟ ಡಿಸ್ಕಷನ್ ಮಾಡ್ತಾ ಹೋಗೋಣ. ಹೌದಾ, ಯಾಕಂದ್ರೆ ಈ ಮುಖ್ಯಮಂತ್ರಿ ಅನ್ನೋ ಹುದ್ದೆ ಏನಪ್ಪಾ ಅಂದ್ರೆ ಒಂದು ರಾಜ್ಯ ಸರ್ಕಾರದಲ್ಲಿ ಹೌದಾ ರಾಜ್ಯದಲ್ಲಿ ಅತ್ಯುನ್ನತವಾದಂತ ಹುದ್ದೆ ಇದು. ಸೊ ಅದಕ್ಕೆ ಸಂಬಂಧಪಟ್ಟ ಏನಪ್ಪಾ ಅಂದ್ರೆ ಪ್ರಸ್ತುತ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಪ್ರಸ್ತುತ ಏನಪ್ಪಾ ಚೇಂಜ್ ಆಗಿದಾರ. ಅದಕ್ಕೆ ಸಂಬಂಧಪಟ್ಟ ಡಿಸ್ಕಷನ್ ಮಾಡ್ತಾವ. ನಾವು ಏನಪ್ಪಾ ಅಂದ್ರೆ ಜಸ್ಟ್ ನೀವ್ ಏನ್ ಮಾಡಬಾರ್ದು, ಜಸ್ಟ್ ಮುಖ್ಯಮಂತ್ರಿ ಯಾರಿದ್ರು ಹೌದಾ, ಯಾರು ಚೇಂಜ್ ಆದ್ರು, ಮತ್ತೇನಪ್ಪಾ ಅಂದ್ರೆ ಅವ್ರು ಹೇಳ್ತಕ್ಕಂಥ ವಿಧಿ ಯಾವುದು ಅನ್ನೋದು ಅಷ್ಟೇ ನೀವು ಓದ್ಕೊಂಡು ಹೋಗ್ಬಾರ್ದು. ಹೌದಾ, ಅವ್ರು ಎಷ್ಟು ಟೆನ್ಯೂರ್ ಆಗಿದ್ರು, ಅವ್ರು ಎಷ್ಟು ದಿನ ಅವ್ರು ಮುಖ್ಯಮಂತ್ರಿ ಆಗಿದ್ರು, ಇದನ್ನ ಅಷ್ಟೇ ಓದ್ಕೊಂಡು ಹೋದ್ರೆ ಇದು ನ್ಯೂಸ್ ಓರಿಯೆಂಟೆಡ್ ನ್ಯೂಸ್ ಇದು. ರೈಟ್, ಬಟ್ ನೀವು ಓದ್ಬೇಕಾಗಿರೋದು ಸ್ಪರ್ಧಾತ್ಮಕ ಆಗಿರ್ತಕ್ಕ ನಾವು ಓದ್ಬೇಕಾಗಿರೋದು ಏನಪ್ಪಾ ಅಂದ್ರೆ ಅದಕ್ಕೆ ಮುಖ್ಯಮಂತ್ರಿನ ಹುದ್ದೆಗೆ ಸಂಬಂಧಪಟ್ಟಂಗ ಸಂವಿಧಾನದಲ್ಲಿ ಏನೇನು ಪ್ರೊವಿಷನ್ಸ್ ಗಳದಾವ, ಹೌದಾ, ಸಂವಿಧಾನದಲ್ಲಿ ಏನೇನು ಉಲ್ಲೇಖ ಅದ, ಹೌದಾ, ಎಷ್ಟನೇ ವಿಧಿ ಪ್ರಕಾರ ನಾವು ಏನಪ್ಪಾ ಅಂದ್ರೆ ಮುಖ್ಯಮಂತ್ರಿಗಳ ನೇಮಕ ಮಾಡ್ತೀವಿ. ಮತ್ತೆ ಅವ್ರೇನಪ್ಪಾ ಅಂದ್ರೆ ಅವ್ರ ಅಧಿಕಾರಗಳೇನು, ಅವ್ರ ಕಾರ್ಯಗಳೇನು, ಹೌದಾ, ಅವ್ರು ಯಾವ್ದಾದ್ರು ಮುಖ್ಯಸ್ಥರಾಗಿರ್ತಾರ, ಹೌದಾ, ಅವ್ರು ಯಾರನ್ನ ನೇಮಕ ಮಾಡ್ತಾರ ಅನ್ನೋದನ್ನ ಲಾಸ್ಟ್ ನಾ ಈ ವಿಡಿಯೋದನ್ನ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂದ್ರೆ ಓನ್ಲಿ ಮುಖ್ಯಮಂತ್ರಿ ಹುದ್ದೆಗೆ ಸಂಬಂಧಪಟ್ಟ ಮಾತ್ರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಯಾವ ಬೇಸ್ ಮೇಲೆಪ್ಪ ಅಂದ್ರೆ ಲಾಸ್ಟ್ ಒಂದು 5 ರಿಂದ 6 ವರ್ಷ, ಒಂದು ಮ್ಯಾಕ್ಸಿಮಮ್ ಒಂದು 5-6 ವರ್ಷದ ವರೆಗೆ ಇರ್ತಕ್ಕಂಥ ಕ್ವಶನ್ ಪೇಪರ್ ತಗೊಂಡು ಅಲ್ಲಿ ಆಗಿರ್ತಕ್ಕಂಥ ಕ್ವಶನ್ಸ್ ಗಳ ಆಧಾರದ ಮೇಲೆ ಅವುಗಳನ್ನೆಲ್ಲವನ್ನು ಕಲೆಕ್ಟ್ ಮಾಡಿ ಒಂದ್ ವಿಡಿಯೋದಲ್ಲಿ ನಿಮ್ಗೆ ಹೇಳಕ ಪ್ರಯತ್ನ ಮಾಡ್ತಾ ಇದ್ದೀನಿ. ಇತ್ತೀಚೆಗೆ ಏನಪ್ಪಾ ಅಂದ್ರೆ ಕೆಇದವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಆ ಒಂದು ಮುಖ್ಯಮಂತ್ರಿ ಹುದ್ದೆಗೆ ಸಂಬಂಧಪಟ್ಟ ಅಷ್ಟೇ ಕ್ವಶನ್ ಕೇಳಂಗಿಲ್ಲ, ಯಾರು ಚೇಂಜ್ ಇದ್ರು, ಯಾರು ಪ್ರಸ್ತುತ ಮುಂದಿನ ಮುಖ್ಯಮಂತ್ರಿ ಯಾರು, ಈ ತರ ಕ್ವಶನ್ಸ್ ಅನ್ನ ಕೇಳ್ತಾ ಇಲ್ಲ. ಏನ್ ಮಾಡ್ತಾರಪ್ಪ ಅಂದ್ರೆ ಅವನು ಸಬ್ಜೆಕ್ಟ್ ಒಳಗಡೆ ಹೋಗ್ತಾನೆ. ಈ ಒಂದು ನ್ಯೂಸ್ ಅನ್ನ ರಿಲೇಟೆಡ್ ಸಬ್ಜೆಕ್ಟ್ ಗೆ ಹೋಗಿ ಸಬ್ಜೆಕ್ಟ್ ಅನ್ನ ಕೇಳೋ ಚಾನ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ತರೋವಾಗಿ ಡಿಸ್ಕಷನ್ ಮಾಡೋಣ. ಹೌದಾ, ಇತ್ತೀಚೆಗೆ ಕೆಲವೊಂದು 5 ರಾಜ್ಯಗಳಲ್ಲಿ ಇಲೆಕ್ಷನ್ ಕೂಡ ಆಯ್ತು. ಅದನ್ನ ಅದ್ರ ಸಂಬಂಧಪಟ್ಟ ಆಲ್ರೆಡಿ ಏನಪ್ಪಾ ಅಂದ್ರೆ ಹಿಂದಿನ ವಿಡಿಯೋಗಳಲ್ಲಿ ಡಿಸ್ಕಷನ್ ಮಾಡೇವಿ. ಹೌದಾ, ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ಮುಖ್ಯಮಂತ್ರಿಗಳು ನೇಮಕ ಆಗಿದಾರ, ಮತ್ತೆ ಅವ್ರ ಪಾರ್ಟಿ ಯಾವುದು ಅನ್ನೋದನ್ನ ಆಲ್ರೆಡಿ ಏನಪ್ಪಾ ಅಂದ್ರೆ ನಾವು ಡಿಸ್ಕಷನ್ ಮಾಡಿವಿ. ಬಟ್ ಪ್ರಸ್ತುತ ನಮ್ಮ ರಾಜ್ಯದ ಹೌದಾ ಮುಖ್ಯಮಂತ್ರಿ ಚೇಂಜ್ ಆಗತ್ತಾರ, ಅದಕ್ಕೆ ಸಂಬಂಧಪಟ್ಟ ಡಿಸ್ಕಷನ್ ಮಾಡ್ತಾ ಹೋಗೋಣ. ರೈಟ್, ಅಂದ್ರೆ ನಿಮ್ನ ಏನ್ ಹೇಳಕೊಂಡಿಪ್ಪ ಅಂದ್ರೆ ಕರೆಂಟ್ ಅಫೇರ್ಸ್ ಯಾವ ತರ ಓದ್ಬೇಕು, ನ್ಯೂಸ್ ಓರಿಯೆಂಟೆಡ್ ಓದಬಾರ್ದು. ಹೌದಾ, ನ್ಯೂಸ್ ಓರಿಯೆಂಟೆಡ್ ಓದೋದು ಯಾರಪ್ಪ ಅಂದ್ರೆ ಎಲ್ಲ ಪಬ್ಲಿಕ್ ಅವ್ರು ಓದ್ತಾರ ಅದನ್ನ. ಹೌದಾ, ಒಬ್ಬ ಕಾಮನ್ ಮ್ಯಾನ್ ಓದ್ತಾರ ಅದನ್ನ. ಹೌದಾ, ಯಾರು ಮುಖ್ಯಮಂತ್ರಿ, ಯಾರು ಚೇಂಜ್ ಅವ್ರು ಏನಂತೇಳಿ. ಬಟ್ ನಾವು ಸ್ಪರ್ಧಾರ್ಥಿಗಳು ಯಾವ ರೀತಿ ಓದ್ಬೇಕು ಅನ್ನೋದನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ರೈಟ್, ಈಗ ನೋಡ್ರಿ, ಈಗ ಪ್ರಸ್ತುತ ಏನಪ್ಪಾ ಅಂದ್ರೆ ನಮ್ಮ ರಾಜ್ಯ ಕರ್ನಾಟಕ ರಾಜ್ಯ ಏನಪ್ಪಾ ಮುಖ್ಯಮಂತ್ರಿಗಳು ಚೇಂಜ್ ಇಲ್ಲಿ ಏನಪ್ಪಾ ಅಂದ್ರೆ ಸಿದ್ದರಾಮಯ್ಯನವರು ಇದ್ರು. ಹೌದಾ, ಈಗೇನಪ್ಪಾ ಅಂದ್ರೆ DK ಶಿವಕುಮಾರ್ ಅವರನ್ನ ನೇಮಕವನ್ನ ಮಾಡಕತ್ತಾರ. ಹೌದಾ, ನೇಮಕವನ್ನ ಆಲ್ರೆಡಿ ಆಗಿದಾರ. ಇನ್ನು ಮುಂದಿನ 2 ವರ್ಷಗಳ ಕಾಲ ಅಂದ್ರೆ DK ಶಿವಕುಮಾರ್ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಅಂದ್ರೆ ಜೂನ್ 3ನೇ ತಾರೀಕು ಏನಪ್ಪಾ ಅಂದ್ರೆ ಅವರು ಪ್ರಮಾಣ ವಚನವನ್ನು ಕೂಡ ತಗೊಳ್ತಿದ್ದಾರೆ. ರೈಟ್, ಆ ಒಂದು ನ್ಯೂಸ್ ಅನ್ನು ಇಟ್ಕೊಂಡು ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ರೈಟ್, ಈಗ ನೋಡ್ರಿ, ನಮ್ಮ ಏನಪ್ಪಾ ಅಂದ್ರೆ ಸಿದ್ದರಾಮಯ್ಯನವರು ಹೌದಾ ಮುಖ್ಯಮಂತ್ರಿಯಾಗಿ ನಮ್ಮ ಕರ್ನಾಟಕದ ಅತಿ ಹೆಚ್ಚು ದೀರ್ಘಾವಧಿಯ ಕಾಲ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಭಾರತದ ವ್ಯಕ್ತಿ ಯಾರಪ್ಪ ಅಂದ್ರೆ ಕರ್ನಾಟಕದ ಮುಖ್ಯಮಂತ್ರಿ ಯಾರಪ್ಪ ಅಂದ್ರೆ ಅದು ಸಿದ್ದರಾಮಯ್ಯನವರು. ಹೌದಾ, ಸಿದ್ದರಾಮಯ್ಯನವರು. ನೆಕ್ಸ್ಟ್ ಇವ್ರು ಏನಪ್ಪಾ ಮಾಡಿ ಇತ್ತೀಚೆಗೆ ಒಂದು KE ಕ್ವಶನ್ ಕೇಳಿದ, ಅಂದ್ರೆ D ದೇವರಾಜ್ ಅರಸರು ಇದ್ರು. ಹೌದಾ, D ದೇವರಾಜ್ ಅರಸರು ಇದ್ರಲ್ಲ, ಸೊ ಅವರನ್ನ ಹಿಂದಕ್ಕೆ ಏನಪ್ಪಾ ಅಂದ್ರೆ ಅವ್ರಿಗಿಂತ ಹೆಚ್ಚಿನ ಕಾಲದವರೆಗೂ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಸಿದ್ದರಾಮಯ್ಯ ಸಾಹೇಬ್ರು. ರೈಟ್, ಸೊ ಅದಕ್ಕೋಸ್ಕರ ಈಗ ಅವ್ರು ಏನ್ ಕ್ವಶನ್ ಕೇಳಿದಪ್ಪ ಅಂದ್ರೆ ಕೇಳಿದವು ಇವ್ರದ್ದು ದಿನ ಕೇಳಿದ್ರಿ ಎಷ್ಟು ದಿನ ಆಯ್ತು ಅಂತೇಳಿ. ಹೌದಾ, ನೋಡ್ರಿ, ನಿಮ್ಗೆ ಗೊತ್ತಿರ್ಬೇಕು ಇಲ್ಲಿವರೆಗೂ ಅಂದ್ರೆ ಅವ್ರೇನ್ ರಿಸಿಗ್ನೇಷನ್ ಲೆಟರ್ ಕೊಟ್ರಲ್ಲ ಅಲ್ಲಿ ಏನಪ್ಪಾ ಅಂದ್ರೆ ಪ್ರಸ್ತುತ ಅವರು 8 ವರ್ಷ 11 ದಿನ, ಇದು ನೆನಪಿಟ್ಟು ಹೋಗ್ಬೇಕು, 8 ವರ್ಷ 11 ದಿನ ಏನಪ್ಪಾ ಅಂದ್ರೆ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಾರೆ. 2013 ರಿಂದ 18 ಮತ್ತೇನಪ್ಪಾ ಅಂದ್ರೆ ಈಗ 23 ರಿಂದ ಈಗ 26ವರೆಗೂ ಟೋಟಲ್ ಏನಪ್ಪಾ ಅಂದ್ರೆ ಇವಾಗ 3 ವರ್ಷ ಅವಾಗ 5 ವರ್ಷ ಟೋಟಲ್ ಏನಪ್ಪಾ ಅಂದ್ರೆ ಎಷ್ಟು 8 ವರ್ಷ 11 ದಿನ
8 ವರ್ಷ 11 ದಿನ ನೆನಪಿಟ್ಟು ಹೋಗ್ಬೇಕು, ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾನೆ. ಇದನ್ನ ದಿನಗಳಲ್ಲಿ ಕನ್ವರ್ಟ್ ಮಾಡಿದ್ರೆ ಇದೆಷ್ಟಪ್ಪ ಅಂದ್ರೆ 2934 ದಿನ. 2934 ಈ ದಿನ ಇಂಪಾರ್ಟೆಂಟ್. ಇದನ್ನ ಕೇಳಿದ ಕ್ವಶನ್ ಕೇಳಿದ್ದ ಮೊನ್ನೆ. ಹೌದಾ, ನೀವು ಕ್ವಶನ್ ಪೇಪರ್ ನೋಡ್ರಿ ಗೊತ್ತಾಗುತ್ತೆ. 2934 ದಿನ ಮುಖ್ಯಮಂತ್ರಿಯಾಗಿ ಕೆಲಸವನ್ನ ನಿರ್ವಹಿಸಿದ್ದಾರೆ. ರೈಟ್. ಇವ್ರನ್ನ ಯಾರನ್ನ ಹಿಂದಾಕಿರಪ್ಪ ಅಂದ್ರೆ ಡಿ ದೇವರಾಜ್ ಅರಸರ ಹಿಂದಾಕಿದ್ರು. ಹಾಗಾದ್ರೆ ಡಿ ದೇವರಾಜ್ ಅರಸರು ಎಷ್ಟಪ್ಪ ಅಂದ್ರೆ 2792 2792 ದಿನ ಡಿ ದೇವರಾಜ್ ಅರಸರವರು ಮುಖ್ಯಮಂತ್ರಿ ಕಾರ್ಯನಿರ್ವಹಿಸಿದ್ರು. ಅವರನ್ನ ಹಿಂದಿಕ್ಕಿ 2934 ದಿನ ಮುಖ್ಯಮಂತ್ರಿಯಾಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಯಾರು? ಸಿದ್ದರಾಮಯ್ಯ. ಸೊ ಅದಕ್ಕೋಸ್ಕರ ಇದಕ್ಕೆ ಸಂಬಂಧಪಟ್ಟಂಗ ನಿಮಗ ಇನ್ಫಾರ್ಮೇಶನ್ ಗೊತ್ತ. ಹಾಗಾದ್ರೆ ಮುಂದಿನ ಮುಖ್ಯಮಂತ್ರಿ ಯಾರು? ಇನ್ಯಾರಾಗದಪ್ಪ? ಜೂನ್ 3ರಿಂದ ಪ್ರಮಾಣ ವಚನ ಸ್ವೀಕರಿಸಿಕೊಂಡು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿ ಕಾರ್ಯವನ್ನ ನಿರ್ವಹಿಸಲಿದ್ದಾರೆ. ರೈಟ್. ಇಷ್ಟು ಸಂಬಂಧಪಟ್ಟಾಗ ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತು. ಇನ್ನು ಇದು ನಮಗೆ ನ್ಯೂಸ್ ಗೊತ್ತಾಯ್ತು. ಇನ್ನ ಸಂವಿಧಾನದ ಪ್ರೊವಿಷನ್ಸ್ ಏನದಾವು, ಅವ್ರ ಕಾರ್ಯಗಳೇನೋ ಡಿಸ್ಕಷನ್ ಮಾಡ್ತಾ ಹೋಗುದು. ಹೌದಾ? ಹಾಗಾದ್ರೆ ಈ ಮುಖ್ಯಮಂತ್ರಿನ ಹುದ್ದೆ ನಮ್ಮ ಸಂವಿಧಾನದ ಎಷ್ಟನೇ ಭಾಗದಲ್ಲಿ ಬರ್ತದೆ ಏನಾದ್ರು ಒಂದು ಕ್ವಶನ್ ಕೇಳಿದ್ರೆ ಅದೇನಪ್ಪ ಅಂದ್ರೆ 6ನೇ ಭಾಗ. ಎಷ್ಟನೇ ಭಾಗ ಬರತ್ರಿ? 6ನೇ ಭಾಗ. 5ನೇ ಭಾಗ ಏನಪ್ಪಾ ಅಂದ್ರೆ ಕೇಂದ್ರ ಸರ್ಕಾರ, 6ನೇ ಭಾಗ ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರದಲ್ಲಿ ಬರುವಂತ ಹುದ್ದೆ ಏನಪ್ಪಾ ಅಂದ್ರೆ ಈ ಮುಖ್ಯಮಂತ್ರಿ. ಎಷ್ಟನೇ ಭಾಗದಲ್ಲಿ ಬರ್ತದೆ? 6ನೇ ಭಾಗದಲ್ಲಿ ಬರ್ತದೆ. ರೈಟ್. ಈ ಒಂದು ಏನಪ್ಪಾ ಅಂದ್ರೆ ಮುಖ್ಯಮಂತ್ರಿ ಹುದ್ದೆ ಇತ್ತಲ್ಲ, ಈ ಮುಖ್ಯಮಂತ್ರಿ ಹುದ್ದೆ ನಮ್ಮ ಸಂವಿಧಾನದ ಎಷ್ಟನೇ ಆರ್ಟಿಕಲ್ ಅಲ್ಲಿ ಹೇಳೋದಕ್ಕೆ ಕೇಳ್ತಾನೆ ಎಕ್ಸಾಮ್. ಎಕ್ಸಾಮ್ ಕ್ವಶನ್ ಕೇಳ್ತಾನೆ. ಹೌದಾ? ಎಷ್ಟು ಆರ್ಟಿಕಲ್ ಅಂದ್ರೆ 163 ಸಬ್ ಕ್ಲಾಸ್ 1 ಅಲ್ಲಿ ಹೇಳ್ತೈತ್ರಿ. 163 ಸಬ್ ಕ್ಲಾಸ್ 1 ಒಂದು ರಾಜ್ಯಕ್ಕೆ ಒಬ್ಬ ಮುಖ್ಯಮಂತ್ರಿ ಇರ್ಬೇಕಂತ ಹೇಳ್ತಾರೆ. ಹೌದಾ? ಅದಾದ್ಮೇಲೆ ಏನಪ್ಪಾ ಅಂದ್ರೆ ಈ ಮುಖ್ಯಮಂತ್ರಿಗಳ ನೇಮಕ ಮಾಡೋದು. ಹೌದಾ? ಯಾರು ನೇಮಕ ಮಾಡ್ತಾರೋ ಅದ್ ನಿಮ್ಗೆ ಗೊತ್ತಿರೋ ವಿಚಾರ ಏನಪ್ಪಾ ಅಂದ್ರೆ ಗವರ್ನರ್ ಅವರನ್ನ ನೇಮಕ ಮಾಡ್ತಾರೆ. ಹೌದಾ? ಹಾಗಾದ್ರೆ ಈ ಗವರ್ನರ್ ಅವರು ಈ ಮುಖ್ಯಮಂತ್ರಿಗಳನ್ನ ನೇಮಕ ಮಾಡೋದು, ಮುಖ್ಯಮಂತ್ರಿ ಮತ್ತು ಇತರೆ ಮಂತ್ರಿ ಮಂಡಲವನ್ನ ನೇಮಕ ಮಾಡೋದು ಎಷ್ಟು ಆರ್ಟಿಕಲ್ ಅಂದ್ರೆ 164 ಸಬ್ ಕ್ಲಾಸ್ 1. 164 ಸಬ್ ಕ್ಲಾಸ್ 1. ರೈಟ್. ಯಾರು ನೇಮಕ ಮಾಡ್ತಾರಪ್ಪ ಅಂದ್ರೆ ಗವರ್ನರ್ ನೇಮಕ ಮಾಡ್ತಾರೆ. ಎಷ್ಟನೇ ಆರ್ಟಿಕಲ್ ರೀ? 164 ಸಬ್ ಕ್ಲಾಸ್ 1ರಲ್ಲಿ ಅವ್ರನ್ನ ನೇಮಕವನ್ನ ಮಾಡ್ತಾರೆ. ಈ ನೆಕ್ಸ್ಟ್ ಇತ್ತೀಚೆಗೆ ಅವ್ರು ರಿಸಿಗ್ನೇಷನ್ ಕೊಟ್ರಲ್ಲ, ಹೌದಾ? ಅದ್ರಲ್ಲಿ ಎಷ್ಟನೇ ಆರ್ಟಿಕಲ್ ಮುಖಾಂತರ ರಿಜಿಸ್ಟ್ರೇಷನ್ ಕೊಟ್ಟರು ಅಂತ ಕ್ವಶನ್ ಕೇಳ್ತಾನೆ. ಎಷ್ಟನೇ ಆರ್ಟಿಕಲ್ ಮುಖಾಂತರ ಏನಪ್ಪಾ ಅಂದ್ರೆ ರಾಜೀನಾಮೆಯನ್ನ ನೀಡಿದ್ರು ರಾಜ್ಯಪಾಲರಿಗೆ ಅಂತ ಏನಾದ್ರು ಕೇಳಿದ್ರೆ ಅದು ಕೂಡ ಏನಪ್ಪಾ ಅಂದ್ರೆ 164 ಸಬ್ ಕ್ಲಾಸ್ 1 ಮುಖಾಂತರ ಅವ್ರು ಏನಪ್ಪಾ ಅಂದ್ರೆ ರಾಜೀನಾಮೆಯನ್ನು ನೀಡಿದಾರೆ. ಗೊತ್ತಲ್ಲ? ಆರ್ಟಿಕಲ್ ನಂಬರ್ 163 ಇಂಪಾರ್ಟೆಂಟು, ಪಾರ್ಟ್ 5 ಇಂಪಾರ್ಟೆಂಟು. ರೈಟ್. ಅವ್ರ ದಿನಗಳು ಇಂಪಾರ್ಟೆಂಟ್, ಎಷ್ಟು ದಿನ ಅಧಿಕಾರವನ್ನು ಮಾಡಿದಾರೆ ಅಂತೇಳಿ. ರೈಟ್. ನೆಕ್ಸ್ಟ್ ಯಾರನ್ನ ಹಿಂದಿಕ್ಕಿದಾರ ಅನ್ನೋದು ಇಂಪಾರ್ಟೆಂಟು, ಡಿ ದೇವರಾಜ್ ಅರಸರನ್ನ. ರೈಟ್. ಈ ನೆಕ್ಸ್ಟ್ ಏನ್ ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ಇವರು ಮುಖ್ಯಮಂತ್ರಿ ಏನಪ್ಪಾ ಅಂದ್ರೆ ರಾಜ್ಯ ಸರ್ಕಾರದ ಹೆಡ್ ಆಫ್ ದಿ ಸ್ಟೇಟ್ ಯಾರಿರ್ತಾರಪ್ಪ ಅಂದ್ರೆ ಗವರ್ನರ್ ಇರ್ತಾರೆ. ಹೆಡ್ ಆಫ್ ದಿ ಸ್ಟೇಟ್ ಗವರ್ನರ್ ಇರ್ತಾರೆ. ಬಟ್ ಹೆಡ್ ಆಫ್ ದಿ ಗೌರ್ಮೆಂಟ್ ಯಾರಪ್ಪ ಅಂದ್ರೆ ಅವ್ರು ಮುಖ್ಯಮಂತ್ರಿ ಆಗಿರ್ತಾರೆ. ಇದು ನೆನಪಿಟ್ಕೋಬೇಕು. ಹೆಡ್ ಆಫ್ ದಿ ಗೌರ್ಮೆಂಟ್ ಯಾರು, ಹೆಡ್ ಆಫ್ ದಿ ಸ್ಟೇಟ್ ಯಾರು? ರಾಜ್ಯದ ಮುಖ್ಯಸ್ಥ ಅಂತ ಕೇಳಿದ್ರೆ ಗವರ್ನರ್. ಹೌದಾ? ರಾಜ್ಯ ಸರ್ಕಾರದ ಮುಖ್ಯಸ್ಥ ಅಂದ್ರೆ ಯಾರಪ್ಪ ಅಂದ್ರೆ ಅದು ಮುಖ್ಯಮಂತ್ರಿ ಆಗಿರ್ತಾರೆ. ಮುಖ್ಯಮಂತ್ರಿ ಅವರು ಆಗಿರ್ತಾರೆ. ಈ ನೆಕ್ಸ್ಟ್ ಇನ್ನೊಂದು ಆರ್ಟಿಕಲ್ ಇಂಪಾರ್ಟೆಂಟ್ ನಮಗೆ ಏನಪ್ಪಾ ಅಂದ್ರೆ ಏನ್ ಮುಖ್ಯಮಂತ್ರಿ ಇರ್ತಾರಲ್ಲ, ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಆಗುವಂತ ಎಲ್ಲ ಅಂದ್ರೆ ಮಂತ್ರಿ ಮಂಡಲದ ಮತ್ತು ರಾಜ್ಯದಲ್ಲಿ ಆಗತಕ್ಕಂಥ ಎಲ್ಲದರ ಬಗ್ಗೆ, ಆಡಳಿತದ ಬಗ್ಗೆ, ಅಡ್ಮಿನಿಸ್ಟ್ರೇಷನ್ ಬಗ್ಗೆ, ಹೌದಾ, ಮಾಹಿತಿಯನ್ನು ಯಾರು ನೀಡ್ತಾರಪ್ಪ ಅಂದ್ರೆ ಇವರು ಗವರ್ನರ್ ಅವ್ರಿಗೆ ನೀಡ್ತಾರೆ, ರಾಜ್ಯಪಾಲರು ನೀಡ್ತಾರೆ. ಹೌದಾ? ಈಗ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಆಡಳಿತದ ಬಗ್ಗೆ ಮುಖ್ಯಮಂತ್ರಿಗಳು ಗವರ್ನರ್ಗೆ ಎಷ್ಟನೇ ಆರ್ಟಿಕಲ್ ಮುಖಾಂತರ ಮಾಹಿತಿಯನ್ನು ನೀಡ್ತಾರೆ ಅಂತ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದ್ರೆ ಅದಷ್ಟೇ ಆದ್ರೆ 167ನೇ ಆರ್ಟಿಕಲ್. 167ನೇ ಆರ್ಟಿಕಲ್ ಮುಖಾಂತರ ಅವ್ರು ಏನಪ್ಪಾ ಅಂದ್ರೆ ಗವರ್ನರ್ಗೆ ಮಾಹಿತಿಯನ್ನು ನೀಡ್ತಾರೆ. ಯಾರು ನೀಡ್ತಾರು? ಮುಖ್ಯಮಂತ್ರಿಗಳು ನೀಡ್ತಾರೆ. ರೈಟ್. ಇನ್ನು ಮತ್ತೇನು ಕ್ವಶನ್ ಕೇಳ್ಬೋದಪ್ಪ ಅಂದ್ರೆ ಅವನು ಈಗ ಈ ಮಂತ್ರಿ ಮಂಡಲನು, ಹೌದಾ, ಮಂತ್ರಿ ಮಂಡಲವನ್ನ ನೇಮಕ ಮಾಡೋ ಯಾರು? ಗವರ್ನರ್ ನೇಮಕ ಮಾಡ್ತಾರೆ. ಹೌದಾ? ಯಾರ ಸಲಹೆ ಮೇರೆಗೆ? ಅದು ಮುಖ್ಯಮಂತ್ರಿಯ ಸಲಹೆ ಮೇರೆಗೆ. ಎಷ್ಟನೇ ಆರ್ಟಿಕಲ್ ಎಕ್ಸಾಮ್ ಕ್ವಶನ್ ಕೇಳ್ತಾನೆ ಅದು ಕೂಡ ಏನಪ್ಪಾ ಅಂದ್ರೆ 164 ಸಬ್ ಕ್ಲಾಸ್ 1 ಮುಖಾಂತರ ನೇಮಕ ಮಾಡ್ತಾರೆ. ಏನು? ಮಂತ್ರಿ ಮಂಡಲವನ್ನು. ರೈಟ್. ಮಂತ್ರಿ ಮಂಡಲವನ್ನ ನೇಮಕವನ್ನ ಮಾಡ್ತಾರೆ. ಯಾರು ಮಾಡ್ತಾರಪ್ಪ ಅಂದ್ರೆ ಈ ಗವರ್ನರ್ ಅವರು ನೇಮಕ ಮಾಡ್ತಾರೆ. ಹೌದಾ? ಇನ್ನು ಮತ್ತೆ ಕ್ವಶನ್ ಕೇಳ್ಬೋದು. ಏನ್ ಕ್ವಶನ್ ಕೇಳಪ್ಪ ಅಂದ್ರೆ ಈ ಸ್ಟೇಟ್ಮೆಂಟ್ ಬೇಸ್ ಕ್ವಶನ್ ಕೇಳ್ತಾನೆ. ಕನ್ಫ್ಯೂಸ್ ಆಗ್ಬಾರ್ದು ಎಕ್ಸಾಮ್ ಅಲ್ಲಿ. ಈ ಕೇಳಿದವ ಸ್ಟೇಟ್ಮೆಂಟ್ ಬೇಸ್ ಕ್ವಶನ್ ಕೇಳ್ತಾನೆ. ಏನಪ್ಪಾ ಅಂದ್ರೆ ಈ ಮುಖ್ಯಮಂತ್ರಿ ಅವರು ಏನಪ್ಪಾ ಅಂದ್ರೆ ರಾಜೀನಾಮೆ ನೀಡಿದಾಗ, ಹೌದಾ, ಮಂತ್ರಿ ಮಂಡಲ ಏನಪ್ಪಾ ಅಂದ್ರೆ ಹಂಗ ಇರುತ್ತೋ ಅಥವಾ ಅದು ಕೂಡ ಅವರು ಕೂಡ ಏನಪ್ಪಾ ಅಂದ್ರೆ ರಾಜೀನಾಮೆ ನೀಡಿದಂಗ ಕ್ವಶನ್ ಕೇಳಿದ್ರೆ ಮುಖ್ಯಮಂತ್ರಿ ಒಬ್ರು ಏನಾದ್ರು ರಾಜೀನಾಮೆ ನೀಡಿದ್ರೆ ಇವ್ರು ಏನಪ್ಪಾ ಅಂದ್ರೆ ಆಟೋಮೆಟಿಕ್ ಆಗಿ ಏನಪ್ಪಾ ಅಂದ್ರೆ ಇಡೀ ಗೌರ್ಮೆಂಟ್ ಏನಪ್ಪಾ ಅಂದ್ರೆ ಡಿಸಾಲ್ವ್ ಆಗ್ತತ್ರಿ.
ಅಂದ್ರೆ ಇವ್ರು ಯಾರಪ್ಪ ಅಂದ್ರೆ ಮಂತ್ರಿಗಳು ಮಂತ್ರಿಮಂಡಲ ಇರ್ತಕ್ಕಂಥ ಮಂತ್ರಿಗಳು ಇಂಡಿವಿಜುವಲ್ ಆಗಿ ಹೋಗಿ ರಾಜೀನಾಮೆ ಗವರ್ನರ್ಗೆ ರಾಜೀನಾಮೆ ಕೊಡುವಂತ ಅಗತ್ಯ ಇಲ್ಲ. ಒಬ್ರು ಯಾರು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟ ತಕ್ಷಣ ಇವು ಇರ್ತಕ್ಕಂಥ ಎಲ್ಲವೂ ಮಂತ್ರಿಗಳು ಆಟೋಮೆಟಿಕ್ ಆಗಿ ರಾಜೀನಾಮೆ ನೀಡಿದಂತೆ. ಹೌದಾ, ಗೌರ್ಮೆಂಟ್ ಡಿಸಾಲ್ವ್ ಆಗ್ತೈತ್ರಿ. ಹೌದಾ, ಇದೊಂದು ಇನ್ಫಾರ್ಮೇಶನ್ ನಿಮಗ್ ಗೊತ್ತಿರ್. ಹೌದಾ, ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಿರ್ಬೇಕು, ಇಂಪಾರ್ಟೆಂಟ್. ಈ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ಮುಖ್ಯಮಂತ್ರಿಗಳು ವೈಯಕ್ತಿಕವಾಗಿ ಯಾರಿಗೇನಪ್ಪಾ ಅಂದ್ರೆ ಹೊಣೆಗಾರರಾಗಿರ್ತಾರ. ಎಕ್ಸಾಂಪಲ್ ಕ್ವಶನ್ ಕೇಳ್ತಾರ, ಮುಖ್ಯಮಂತ್ರಿಗಳು ವೈಯಕ್ತಿಕವಾಗಿ ಯಾರಿಗೆ ಹೊಣೆಗಾರರಾಗಿರ್ತಾರಪ್ಪ ಅಂದ್ರೆ ಈಗ ರಾಜ್ಯಪಾಲರಿಗೆ ಹೊಣೆಗಾರರಾಗಿರ್ತಾರೆ. ಯಾಕಂದ್ರೆ ಅವ್ರು ನೇಮಕ ಮಾಡಿದ್ದಾರೆ, ಈ ರಾಜ್ಯಪಾಲರು ನೇಮಕ ಮಾಡಿರ್ತಾರೆ. ಈ ನೆಕ್ಸ್ಟ್ ಈ ಮಂತ್ರಿಮಂಡಲ ಇರ್ತಕ್ಕಂಥ ಮಂತ್ರಿಗಳು ವೈಯಕ್ತಿಕವಾಗಿ ಯಾರಿಗೇನಪ್ಪಾ ಅಂದ್ರೆ ಹೊಣೆಗಾರರಾಗಿರ್ತಾರಪ್ಪ ಅಂದ್ರೆ ಆ ಗವರ್ನರ್ಗೆ ಹೊಣೆಗಾರರಾಗಿರ್ತಾರೆ, ರಾಜ್ಯಪಾಲರಿಗೆ ಹೊಣೆಗಾರರಾಗಿರ್ತಾರೆ. ಹೌದಾ, ಇನ್ನೇನಪ್ಪಾ ಅಂದ್ರೆ ಈ ಎಂಟೈರ್ ಕಾರ್ಯಾಂಗ ಅಥವಾ ಏನಪ್ಪಾ ಅಂದ್ರೆ ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಮಂಡಲ, ಹೌದಾ, ಮಂತ್ರಿಮಂಡಲ ಎಂಟೈರ್ ಎಲ್ರು ಯಾರಿಗೆ ಏನಪ್ಪಾ ಅಂದ್ರೆ ಹೊಣೆಗಾರರಾಗಿರ್ತಾರಪ್ಪ ಅಂದ್ರೆ ಈ ವಿಧಾನಸಭೆಗೆ ಹೊಣೆಗಾರರಾಗಿರ್ತಾರೆ. ಇನ್ನು ಗ್ರೂಪ್ ಎಲ್ರೂ ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲ ಯಾರಿಗೆ ಹೊಣೆಗಾರರಾಗಿರ್ತಾರಪ್ಪ ಅಂದ್ರೆ ಅವರು ವಿಧಾನಸಭೆಗೆ ಹೊಣೆಗಾರರಾಗಿರ್ತಾರೆ. ವೈಯಕ್ತಿಕವಾಗಿ ಯಾರಿಗೆ ಹೊಣೆಗಾರರಾಗಿರ್ತಾರಪ್ಪ ಅಂದ್ರೆ ಈ ಗವರ್ನರ್ಗೆ ಹೊಣೆಗಾರರ ಆಗಿರ್ತಾರೆ. ಹೌದಾ, ಇನ್ನು ಕ್ವಶನ್ ಕೇಳ್ತಾರೆ ಎಕ್ಸಾಮ್ ನೆನಪಿಟ್ಕೋಬೇಕು. ಇದನ್ನ ನೆನಪಿಡ್ಬೇಕು. ಇದನ್ನ ಎಕ್ಸಾಮ್ಸ್ ಕ್ವಶನ್ ಕೇಳ್ತಾರೆ, ಯಾರು ವೈಯಕ್ತಿಕವಾಗಿ ಯಾರಿಗೆ ಹೊಣೆಗಾರರಾಗಿರ್ತಾರ. ಮತ್ತೆ ಅಂದ್ರೆ ಇನ್ನು ಗ್ರೂಪ್ ಅಲ್ಲಿ ಎಂಟೈರ್ ಮಂತ್ರಿಮಂಡಲ ಮತ್ತು ಮುಖ್ಯಮಂತ್ರಿ ಒಳಗೊಂಡ ಮಂತ್ರಿಮಂಡಲ ಯಾರಿಗೆ ಹೊಣೆಗಾರರಾಗಿರ್ತದೆ, ಯಾರಿಪ್ಪ ಅಂದ್ರೆ ವಿಧಾನಸಭೆಗೆ ಅವರು ಏನಪ್ಪಾ ಅಂದ್ರೆ ಹೊಣೆಗಾರರಾಗಿರ್ತಾರ. ಇದಕ್ಕೆ ಸಂಬಂಧಪಟ್ಟ ಇನ್ಫಾರ್ಮೇಶನ್ ನಿಮ್ಗ ಗೊತ್ತಿರ್ಬೇಕು. ಅದಾದ್ಮೇಲೆ ಈ ರಾಜ್ಯ ಕಾರ್ಯಾಂಗ ಏನನ್ನ ಒಳಗೊಂಡಿರುತ್ತದೆ, ಯಾರ್ಯಾರು ಒಳಗೊಂಡಿರ್ತದೆ PC ಕ್ವಶನ್ ಕೇಳ್ತಾನೆ ಪದೇ. ಹೌದಾ, ರಾಜ್ಯ ಕಾರ್ಯಾಂಗ ಅನ್ನೋದು ಯಾರ ಒಳಗೊಂಡಿರುತ್ತಪ್ಪ ಅಂದ್ರೆ ಒಂದು ಗವರ್ನರ್, ರಾಜ್ಯಪಾಲರು, ಮತ್ತೇನಪ್ಪ ಅಂದ್ರೆ ಮುಖ್ಯಮಂತ್ರಿ, ಮತ್ತೇನಪ್ಪ ಅಂದ್ರೆ ಮಂತ್ರಿಮಂಡಲ, ಇವರೆಲ್ಲರೂ ಒಳಗೊಂಡಿದ್ದಾರಪ್ಪ ಅಂದ್ರೆ ಅದು ಕಾರ್ಯಾಂಗ. ರೈಟ್, ರಾಜ್ಯದ ಕಾರ್ಯಾಂಗ ಹೊಂದಿರ್ತದೆ. ರೈಟ್, ಇನ್ನೇನು ಕ್ವಶನ್ ಕೇಳ್ತಾನಪ್ಪ ಅಂದ್ರೆ ಅವನು ಪದೇ ಕ್ವಶನ್ಸ್ ಕೇಳೋದು ಈ ಮುಖ್ಯಮಂತ್ರಿಗಳು. ಹೌದಾ, ಮುಖ್ಯಮಂತ್ರಿಗಳು ಕೆಲವೊಂದು ಅಧ್ಯಕ್ಷರಾಗಿರ್ತಾರ, ಕೆಲವೊಂದು ಸಂಸ್ಥೆಗಳೇನಪ್ಪಾ ಅಂದ್ರೆ ಸದಸ್ಯರಾಗಿರ್ತಾರ. ಅದನ್ನ ಪದೇ ಕ್ವಶನ್ಸ್ ಅನ್ನ ಕೇಳ್ತಾ ಇರ್ತಾರೆ. ಹೌದಾ, ಅದೇನಪ್ಪಾ ಅಂದ್ರೆ ಈ ಸ್ಟೇಟ್ ಪ್ಲಾನಿಂಗ್ ಕಮಿಷನ್ ಅಂತ ಬರುತ್ತೆ. ಹೌದಾ, ರಾಜ್ಯ ಯೋಜನಾ ಆಯೋಗ. ಹೌದಾ, ರಾಜ್ಯ ಯೋಜನಾ ಆಯೋಗದ ಅಧ್ಯಕ್ಷರು ಯಾರಾಗಿರ್ತಾರಪ್ಪ ಅಂದ್ರೆ ಈ ಮುಖ್ಯಮಂತ್ರಿಗಳಾಗಿರ್ತಾರೆ. ಇದನ್ನ ಕ್ವಶನ್ ಕೇಳ್ತಾ ನೆನಪಿಟ್ಟು ರಾಜ್ಯ ಯೋಜನಾ ಆಯೋಗದ ಅಧ್ಯಕ್ಷ ಯಾರಾಗಿರ್ಪ ಅಂದ್ರೆ ಈ ಮುಖ್ಯಮಂತ್ರಿಗಳಾಗಿರ್ತಾರೆ. ಹೌದಾ, ಅದನ್ನು ಕ್ವಶನ್ಸ್ ಅನ್ನ ಕೇಳ್ಬೋದು. ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ಇಂಟರ್ ಸ್ಟೇಟ್ ಕೌನ್ಸಿಲ್ ಅಂತ ಬರೋದ್ರಿ, ಅಂತಾರಾಜ್ಯ ಮಂಡಳಿ. ಹೌದಾ, 262 ಆರ್ಟಿಕಲ್ ನಂಬರ್ 262ನೇ ಆರ್ಟಿಕಲ್ ಇಂಟರ್ ಸ್ಟೇಟ್ ಕೌನ್ಸಿಲ್ ಅಂತ ಬರುತ್ತೆ. ಈ ಆರ್ಟಿಕಲ್ ಮುಖಾಂತರ ಈ ಅಂತಾರಾಜ್ಯ ಮಂಡಳಿಯ ಅಧ್ಯಕ್ಷ ಯಾರಾಗಿರ್ತಾರೆ ಅಂದ್ರೆ ಪ್ರಧಾನಮಂತ್ರಿಗಳಾಗಿರ್ತಾರೆ. ಪ್ರಧಾನಮಂತ್ರಿಗಳು. ಅಲ್ಲೊಂದು ಸ್ಥಾಯಿ ಸಮಿತಿ ಇರುತ್ತೆ. ಆ ಸ್ಥಾಯಿ ಸಮಿತಿ ಅಧ್ಯಕ್ಷ ಆಗಿರ್ತಪ್ಪ ಅಂದ್ರೆ ಈ ಹೋಮ್ ಮಿನಿಸ್ಟರ್ ಆಗಿರ್ತಾರೆ, ಕೇಂದ್ರ ಹೋಮ್ ಮಿನಿಸ್ಟರ್ ಆಗಿರ್ತಾರೆ, ಕೇಂದ್ರದ ಮತ್ತು ಹೌದಾ ಕೇಂದ್ರ ಗೃಹ ಮಂತ್ರಿಗಳಾಗಿರ್ತಾರೆ. ಇನ್ನ ಆ ಅಂತಾರಾಜ್ಯ ಮಂಡಳಿ ಅದರದ ಸದಸ್ಯರು ಯಾರಾಗಿರ್ತಾರಪ್ಪ ಅಂದ್ರೆ ಎಲ್ಲಾ ರಾಜ್ಯದ ಮುಖ್ಯಮಂತ್ರಿಗಳು ಅಥವಾ ಹಣಕಾಸು ಮಂತ್ರಿಗಳು ಅಂತಂದ್ರು ಕರೆಕ್ಟ್. ಯಾಕಂದ್ರೆ ಈ ಹಣಕಾಸು ಮಂತ್ರಿಗಳು ಯಾರಾಗಿರ್ತಾರಪ್ಪ ಅಂದ್ರೆ ಆಬ್ವಿಯಸ್ಲಿ ಯಾರಾಗಿರ್ತಾರೋ ಈ ಮುಖ್ಯಮಂತ್ರಿಗಳಾಗಿರ್ತಾರೆ. ಹೌದಾ, ಅಂತಾರಾಜ್ಯ ಮಂಡಳಿಯ ಅಧ್ಯಕ್ಷರು ಪ್ರಧಾನಮಂತ್ರಿಗಳಾಗಿರ್ತಾರ. ಮತ್ತೆ ಅಲ್ಲಿ ಒಂದು ಸ್ಥಾಯಿ ಸಮಿತಿ ಇರುತ್ತೆ. ಆ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಯಾರಾಗಿರ್ತಾರಪ್ಪ ಅಂದ್ರೆ ಕೇಂದ್ರ ಗೃಹ ಸಚಿವರಾಗಿರ್ತಾರ. ಇನ್ನು ಆ ಒಂದು ಮಂಡಳಿಯ ಸದಸ್ಯರು ಯಾರಾಗಿರ್ತಾರಪ್ಪ ಅಂದ್ರೆ ಎಲ್ಲಾ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರಾಡಳಿತ ಪ್ರದೇಶದಲ್ಲಿರ್ತಕ್ಕಂಥ ಲೆಫ್ಟಿನೆಂಟ್ ಗವರ್ನರ್ ಇರ್ತಾರಲ್ಲ, ಅದ್ರದ್ದು ಏನಪ್ಪಾ ಅಂದ್ರೆ ಅದ್ರದ್ದು ಅಧ್ಯಕ್ಷರಾಗಿರ್ತಾರೆ, ಅದ್ರದ್ದು ಸದಸ್ಯರಾಗಿರ್ತಾರೆ. ಕೊಡತ್ತಲ್ಲ. ಈ ನೆಕ್ಸ್ಟ್ ಇನ್ನೊಂದು ಸಂಸ್ಥೆ ಯಾರಪ್ಪ ಅಂದ್ರೆ ಈ ಜೋನಲ್ ಕೌನ್ಸಿಲ್ ಅಂತ ಬಿಡ್ತಾರೆ. ಈ ಜೋನಲ್ ಕೌನ್ಸಿಲ್ ವಲಯ ಮಂಡಳಿಗಳು. ಹೌದಾ, ವಲಯ ಮಂಡಳಿ ಪ್ರಸ್ತುತ ಏನಪ್ಪಾ ಅಂದ್ರೆ 6 ವಲಯ ಮಂಡಳಿಗಳದಾವ. ಹೌದಾ, ಅದ್ರಲ್ಲಿ ಏನಪ್ಪಾ ಅಂದ್ರೆ ನಮ್ಮ ಕರ್ನಾಟಕ ದಕ್ಷಿಣ ವಲಯದಲ್ಲಿ ನಮ್ ಕರ್ನಾಟಕ ಬರ್ತೈತಿ. ರೈಟ್, ಆತರ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಮತ್ತು ಕೇಂದ್ರ, ಇನ್ನೊಂದು ಈಶಾನ್ಯ ಅಂತ ಟೋಟಲ್ 6 ವಲಯ ಮಂಡಳಿಗಳು ಬರ್ತಾವ. ಈ ವಲಯ ಮಂಡಳಿಯ ಅಧ್ಯಕ್ಷ ಯಾರಾಗಿರ್ತಾರ ಎಕ್ಸಾಮ್ ಕ್ವಶನ್ ಏನಾದ್ರು ಕೇಳಿದ್ರೆ ಅದ್ರದ್ದು ಏನಪ್ಪಾ ಅಂದ್ರೆ ಕೇಂದ್ರ ಗೃಹ ಮಂತ್ರಿಗಳಾಗಿರ್ತಾರೆ. ವಲಯ ಮಂಡಳಿ ಅಧ್ಯಕ್ಷ ಅಂದ್ರೆ ಕೇಂದ್ರ ಗೃಹ ಮಂತ್ರಿಗಳಾಗಿರ್ತಾರೆ. ಇನ್ನು ವಲಯ ಮಂಡಳಿ ಐತಲ್ಲ, ಅದ ಜೋನಲ್ ಕೌನ್ಸಿಲ್ ವಲಯ ಮಂಡಳಿ ಅಧ್ಯಕ್ಷರು ಕೇಂದ್ರ ಗೃಹ ಸಚಿವರು. ಆ ಒಂದು ವಲಯ ಮಂಡಳಿಯ ಉಪಾಧ್ಯಕ್ಷರು ಯಾರಪ್ಪ ಅಂದ್ರೆ ಆಯಾ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಾರೆ. ಉಪಾಧ್ಯಕ್ಷರು ಆಯಾ ರಾಜ್ಯದ ಮುಖ್ಯಮಂತ್ರಿಗಳು. ಈಗ ನೋಡ್ರಿ ಒಂದು ಎಕ್ಸಾಂಪಲ್ ಕೊಡ್ತೀನಿ, ನೆನಪುಳಿದು ಬಿಡತ್ತೆ. ಏನಪ್ಪಾ ಅಂದ್ರೆ ಈ ದಕ್ಷಿಣ ವಲಯದ ಏನಾದ್ರು ಸಭೆ 2026 ಸಭೆ
ಕರ್ನಾಟಕದಲ್ಲಿ ಏನಾದ್ರು ನಡೆದ್ರೆ, ಎಕ್ಸಾಂಪಲ್ ಕೊಡಾಕತ್ತೀನಿ, ನಡೆದ್ರೆ ಆ ಒಂದು ಸಭೆಯ ಅಧ್ಯಕ್ಷರು ಕೇಂದ್ರ ಗೃಹ ಮಂತ್ರಿಗಳಾಗಿರ್ತಾರೆ. ಅದ್ರ ಉಪಾಧ್ಯಕ್ಷ ಏನಪ್ಪಾ ಅಂದ್ರೆ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರ್ತಾರೆ. ಮತ್ತೆ ಆ ಒಂದು ಸಭೆಯ ಸದಸ್ಯರು ಯಾರ್ಯಾರಿರ್ತಾರಪ್ಪ ಅಂದ್ರೆ ಆ ಒಂದು ಮಂಡಳಿ, ಆ ಒಂದು ಜೋನಲ್ ಕೌನ್ಸಿಲ್ ಅಡಿ ಬರುವಂತ ರಾಜ್ಯಗಳ ಮುಖ್ಯಮಂತ್ರಿಗಳು ಅದರದ್ದು ಏನಪ್ಪಾ ಅಂದ್ರೆ ಸದಸ್ಯರಾಗಿರ್ತಾರೆ. ಹೋಪ್ ಯು ಅಂಡರ್ಸ್ಟುಡ್ ವಾಟ್ ಐ ಮೀನ್. ಹೌದಾ, ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೆ ಗೊತ್ತಿರ್ಬೇಕು. ಇನ್ನೊಂದ್ ಎತ್ತರ ಸದಸ್ಯರಾಗಿರ್ತಾರಪ್ಪ ಅಂದ್ರೆ ಈ ನೀತಿ ಆಯೋಗ ಅಂತ ಬರೋದು. ಹೌದಾ, ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಟ್ರಾನ್ಸ್ಫಾರ್ಮೇಶನ್ ಆಫ್ ಇಂಡಿಯಾ ಅಂತ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಅಲ್ಲ, ಇನ್ಸ್ಟಿಟ್ಯೂಷನ್ ಅದು. ಹೌದಾ, ಇನ್ ಕ್ವಶನ್ ನಾನು ಫುಲ್ ಫಾರ್ಮ್ ಬರೆಯುತ್ತೆ. ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ. ನೀತಿ ಆಯೋಗ 2015ರಲ್ಲಿ ಸ್ಥಾಪನೆ ಆಗ್ತೈತಿ. ಪ್ಲಾನಿಂಗ್ ಕಮಿಷನ್ ಅನ್ನ ರಿಪ್ಲೇಸ್ ಮಾಡಿ ಇದು ಸ್ಥಾಪನೆ ಆಗ್ತದೆ. ಹೌದಾ, ಗೊತ್ತಾಯ್ತಲ್ಲ. ಈಗ ಈತ ನೀತಿ ಆಯೋಗದ ಅಧ್ಯಕ್ಷರಾಗಿರ್ತಾರು, ಪ್ರಧಾನಮಂತ್ರಿಗಳಾಗಿರ್ತಾರು. ಹೌದಾ, ಇನ್ನು ಈ ನೀತಿ ಆಯೋಗದ ಸದಸ್ಯರು, ಹೌದಾ, ನೀತಿ ಆಯೋಗದ ಸದಸ್ಯರಾಗಿರಪ್ಪ ಅಂದ್ರೆ ಎಲ್ಲಾ ರಾಜ್ಯದ ಮುಖ್ಯಮಂತ್ರಿಗಳು, ಹೌದಾ, ಮತ್ತು ಕೇಂದ್ರಾಡಳಿತ ಪ್ರದೇಶದ ಲೆಫ್ಟಿನೆಂಟ್ ಗವರ್ನರ್ಗಳು, ಮತ್ತೆ ಕೇಂದ್ರಾಡಳಿತ ಪ್ರದೇಶ ಎಲ್ಲಿ ವಿಧಾನಸಭೆ ಐತಿಲ್ಲ ಅದ್ರದ್ದು ಏನಪ್ಪಾ ಅಂದ್ರೆ ಮುಖ್ಯಮಂತ್ರಿಗಳು ಈ ಒಂದು ನೀತಿ ಆಯೋಗದ ಸದಸ್ಯರಾಗಿರ್ತಾರೆ. ನೀತಿ ಆಯೋಗ ಸದಸ್ಯರಾಗಿರ್ತಾರೆ. ಗೊತ್ತಲ್ಲ ಏನಪ್ಪಾ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂಗ ನಿಮ್ಗೆ ಗೊತ್ತ, ನೀತಿ ಆಯೋಗ ಸಂಬಂಧಪಟ್ಟಂಗ ಕೂಡ ಅಲ್ಲಿ ಸದಸ್ಯರಾಗಿರ್ತಾರು, ಈ ಮುಖ್ಯಮಂತ್ರಿಗಳು ಸದಸ್ಯರಾಗಿರ್ತಾರೆ. ಇನ್ನೊಂದು ಈ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ. ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಬರ್ತದೆ. ಹೌದಾ, ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್. ಈ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಒಳಗಡೆ, ಹೌದಾ, ಇತರ ಅಧ್ಯಕ್ಷರಾಗಿರ್ತಪ್ಪ ಅಂದ್ರೆ ಪ್ರಧಾನಮಂತ್ರಿಗಳಾಗಿರ್ತಾರೆ. ಇತರ ಅಧ್ಯಕ್ಷರು ಪ್ರಧಾನಮಂತ್ರಿಗಳಾಗಿರ್ತಾರೆ. ಈ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ 1951ರಲ್ಲಿ ಸ್ಥಾಪನೆ ಆಗಿದ್ದು. ಈ ತರದ ಅಧ್ಯಕ್ಷರು ಪ್ರಧಾನಮಂತ್ರಿಗಳು. ಇದರ ಅಧ್ಯಕ್ಷರು ಪ್ರಧಾನಮಂತ್ರಿಗಳು. ಇತರ ಸದಸ್ಯರು ಯಾರಾಗಿರ್ತಾರಪ್ಪ ಅಂದ್ರೆ ಸೇಮ್ ಎಲ್ಲಾ ರಾಜ್ಯದ ಮುಖ್ಯಮಂತ್ರಿಗಳು, ಮತ್ತೆ ಬಂದ್ರೆ ಕೇಂದ್ರಾಡಳಿತ ಪ್ರದೇಶದ ಲೆಫ್ಟಿನೆಂಟ್ ಗವರ್ನರ್ಗಳು, ಮತ್ತೆ ಕೇಂದ್ರಾಡಳಿತ ಪ್ರದೇಶದಲ್ಲಿ ಹೊಂದಿರತಕ್ಕಂತ ವಿಧಾನಸಭೆ ಹೊಂದಿರತಕ್ಕಂಥ ಕೇಂದ್ರಾಡಳಿತ ಪ್ರದೇಶದ ಮುಖ್ಯಮಂತ್ರಿಗಳು ಆಗಿರ್ತಾರೆ. ಮುಖ್ಯಮಂತ್ರಿಗಳು ಆಗಿರ್ತಾರೆ. ಗೊತ್ತಲ್ಲ. ಹೌದಾ, ಅದಕ್ಕೆ ಸಂಬಂಧಪಟ್ಟಂಗೆ ಏನಪ್ಪಾ ಅಂದ್ರೆ ನಿಮಗೆ ಇನ್ಫಾರ್ಮೇಶನ್ ಗೊತ್ತಿರ್ಬೇಕು. ನೋಡ್ರಿ, ಒಂದ್ಸಲ ಹೇಳಿ ರಿವಿಷನ್ ಮಾಡ್ಬಿಡೋಣ. ಒಂದಪ್ಪ ಅಂದ್ರೆ ರಾಜ್ಯ ಯೋಜನಾ ಆಯೋಗದ ಅಧ್ಯಕ್ಷರಾಗಿರ್ತಾರೆ. ಮತ್ತೇನಪ್ಪ ಅಂದ್ರೆ ಇಂಟರ್ ಸ್ಟೇಟ್ ಕೌನ್ಸಿಲ್ ಏನಾಗಿರ್ತಾರು ಸದಸ್ಯರಾಗಿರ್ತಾರ. ರೈಟ್. ನೆಕ್ಸ್ಟ್ ಏನಪ್ಪ ಅಂದ್ರೆ ಜೋನಲ್ ಕೌನ್ಸಿಲ್ ಏನಪ್ಪಾ ಅಂದ್ರೆ ಉಪಾಧ್ಯಕ್ಷರಾಗಿರ್ತಾರ. ನೆಕ್ಸ್ಟ್ ಏನಪ್ಪ ಅಂದ್ರೆ ನೀತಿ ಆಯೋಗದ ಸದಸ್ಯರಾಗಿರ್ತಾರ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಏನಪ್ಪಾ ಅಂದ್ರೆ ಸದಸ್ಯರಾಗಿ ಕೂಡ ಈ ಮುಖ್ಯಮಂತ್ರಿಗಳು ಕಾರ್ಯವನ್ನ ನಿರ್ವಹಿಸುತ್ತಾರೆ. ಹೌದಾ, ಇದ್ರ ಮೇಲೆ ಕ್ವಶನ್ 100% ಕ್ವಶನ್ ಕೇಳ್ತಾರೆ. ಈಗ ಇಲ್ಲ, ಈ ಒಂದು 5-6 ಪಾಯಿಂಟ್ ಇದ್ರ ಮೇಲೆ ಕ್ವಶನ್ಸ್ ಕೇಳ್ತಾನೆ. ಹೌದಾ, ಇದಕ್ಕೆ ಸಂಬಂಧಪಟ್ಟಾಗ ನಿಮಗೆ ಇನ್ಫಾರ್ಮೇಶನ್ ಗೊತ್ತಿರ್ಬೇಕು. ಇನ್ನೊಂದೇನಪ್ಪಾ ಅಂದ್ರೆ ಈ ಕಾರ್ಯಾಂಗದ ನೈಜ ಮುಖ್ಯಸ್ಥ ಯಾರು? ಹೌದಾ, ರಿಯಲ್ ಹೆಡ್ ಆಫ್ ದಿ ಎಕ್ಸಿಕ್ಯೂಟಿವ್ ಯಾರಂತ ಕೇಳ್ತಾನ್ರಿ. ರಿಯಲ್ ಹೆಡ್ ಆಫ್ ದಿ ಎಕ್ಸಿಕ್ಯೂಟಿವ್ ಯಾರಪ್ಪ ಅಂದ್ರೆ ರಿಯಲ್ ಹೆಡ್ ಆಫ್ ದಿ ಎಕ್ಸಿಕ್ಯೂಟಿವ್ ಮುಖ್ಯಮಂತ್ರಿಗಳಾಗಿರ್ತಾರೆ. ಕಾರ್ಯಾಂಗದ ನೈಜ ಮುಖ್ಯಸ್ಥರು ಯಾರಪ್ಪ ಅಂದ್ರೆ ಮುಖ್ಯಮಂತ್ರಿಗಳು. ಕಾರ್ಯಾಂಗದ ನಾಮ ಮಾತ್ರ ಮುಖ್ಯಸ್ಥರು ಯಾರಪ್ಪ ಅಂದ್ರೆ ಅದು ಗವರ್ನರ್, ಅದು ರಾಜ್ಯಪಾಲರು ಆಗಿರ್ತಾರೆ. ನಾಮ ಮಾತ್ರ ಮುಖ್ಯಸ್ಥರು ರಾಜ್ಯಪಾಲರಾಗಿರ್ತಾರೆ. ಹೌದಾ, ಎಲ್ಲಾ ಕಾರ್ಯಾಂಗದ ಕೆಲಸಗಳನ್ನ ಮಾಡೋದು ಯಾರಪ್ಪ ಅಂದ್ರೆ ಕಾರ್ಯಾಂಗ. ಬಟ್ ಯಾರ ಹೆಸರಿನ ಮೇಲೆ ಆಗ್ತಾವಪ್ಪ ಅಂದ್ರೆ ಅದು ರಾಜ್ಯಪಾಲರ ಹೆಸರ ಮೇಲೆ ಆಗ್ತಾವ. ರಾಜ್ಯಪಾಲರ ಹೆಸರು ನೋಡಿ, ಯಾವ್ದೊಂದು ಕಾಯ್ದೆ ತರಬೇಕಂದ್ರೆ ಎಂಡ್ ಆಫ್ ದಿ ಡೇ ಅದು ಜಾರಿಗೆ ಬರ್ಬೇಕಂದ್ರೆ ರಾಜ್ಯಪಾಲರ ಸಹಿ ಆಗ್ಬೇಕು. ಅಂದ್ರೆ ಆ ಕಾಯ್ದೆ ಆಗೋದು ರಾಜ್ಯಪಾಲರ ಹೆಸರ ಮೇಲೆ, ಬಟ್ ಆ ಕಾಯ್ದೆಯನ್ನ ಮಾಡೋದು ಈ ಮುಖ್ಯಮಂತ್ರಿಗಳು ಮತ್ತು ಇತರ ಮಂತ್ರಿಮಂಡಲ. ಗೊತ್ತಲ್ರಿ. ನೆಕ್ಸ್ಟ್ ಇನ್ನೊಂದೇನು ಕ್ವಶನ್ ಕೇಳ್ತಾನಪ್ಪ ಅಂದ್ರೆ ಈ ಚೀಫ್ ಸೆಕ್ರೆಟರಿ ಅಂದ್ರೆ ರಾಜ್ಯದ ಅತ್ಯುನ್ನತ ಹುದ್ದೆ. ಅದು ರಾಜ್ಯದ ಅತ್ಯುನ್ನತ ಹುದ್ದೆ. ಬ್ಯೂರೋಕ್ರಾಟ್ಸ್ ಒಳಗಡೆ ಚೀಫ್ ಸೆಕ್ರೆಟರಿ ಅನ್ನೋದು ಅತ್ಯುನ್ನತ ಹುದ್ದೆ. ಹೌದಾ, ಆ ಒಂದು ರಾಜ್ಯದ ಮುಖ್ಯ ಕಾರ್ಯದರ್ಶಿ, ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವ್ರನ್ನ ನೇಮಕ ಮಾಡೋದು ಯಾರಪ್ಪ ಅಂದ್ರೆ ಈ ಯಾರು ನೇಮಕ ಮಾಡ್ತಾರಪ್ಪ ಅಂದ್ರೆ ಈ ಮುಖ್ಯಮಂತ್ರಿ ನೇಮಕ ಮಾಡ್ತಾರೆ. ಇನ್ನೊಂದೇನಪ್ಪಾ ಅಂದ್ರೆ ಈ ರಾಜ್ಯ ಮಾಹಿತಿ ಆಯೋಗ ಅಂತ ಬರುತ್ತೆ. ಅದು 2006ರಲ್ಲಿ ಸ್ಥಾಪನೆ ಆಗುತ್ತೆ ನಮ್ಮ ರಾಜ್ಯ ಮಾಹಿತಿ ಆಯೋಗ, ಮಾರ್ಚ್ 2ನೇ ತಾರೀಕು. ಈ ಮಾಹಿತಿ ಆಯೋಗ ನೇಮಕ ಮಾಡ್ತಾರಲ್ಲ, ರಾಜ್ಯ ಮಾಹಿತಿ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರ ನೇಮಕ ಮಾಡ್ತಾರಲ್ಲ, ಅವ್ರದೇನಪ್ಪ ಅಂದ್ರೆ ಅವ್ರನ್ನ ನೇಮಕ ಮಾಡೋದು ಗವರ್ನರ್. ಆದ್ರೆ ಆ ಒಂದು ನೇಮಕ ಮಾಡೋದು ಏನಿರುತ್ತಲ್ಲ ಆ ಒಂದು ಕಮಿಟಿ ಇರುತ್ತಲ್ಲಿ, ಆ ಕಮಿಟಿ ಅಲ್ಲಿ ಒಂದು ಮೆಂಬರ್ ಯಾರಾಗಿರ್ತಾರಪ್ಪ ಅಂದ್ರೆ ಒಂದು ಮುಖ್ಯಮಂತ್ರಿಗಳು, ಇನ್ನೊಂದೇನಪ್ಪ ಅಂದ್ರೆ ವಿರೋಧ ಪಕ್ಷದ ನಾಯಕರು, ಒಬ್ಬರಪ್ಪ ಅಂದ್ರೆ ಕ್ಯಾಬಿನೆಟ್ ಮಿನಿಸ್ಟರ್ ಇರ್ತಾರೆ. ರಾಜ್ಯ ಮಾಹಿತಿ ಆಯೋಗದ ಅಧ್ಯಕ್ಷರನ್ನ ನೇಮಕ ಮಾಡೋದು ಅರ್ಥಲ್ಲ, ಹೋದಲ್ರಿ. ಓಕೆ. ಇನ್ನೊಂದೇನಪ್ಪಾ ಅಂದ್ರೆ
ಇನ್ನೊಂದೇನು ಕ್ವಶನ್ ಕೇಳ್ತಾನೆ ಪದೇ ಪದೇ ಅಂದ್ರೆ ಈ ಸ್ಟೇಟ್ ಇಂಟೆಲಿಜೆನ್ಸ್ ಅಂತ ಬರ್ತದೆ, ರಾಜ್ಯ ಗುಪ್ತ ವಾರ್ತೆ ಈ ಏನ್ ಕ್ವಶನ್ ಕೇಳ್ತಾನೆ ಅಂದ್ರೆ ಎಕ್ಸಾಮ್ಕ, ಈ ರಾಜ್ಯ ಗುಪ್ತ ವಾರ್ತೆ ಅನ್ನೋದು ಸ್ಟೇಟ್ ಇಂಟೆಲಿಜೆನ್ಸ್ ಅನ್ನೋದು ಯಾರ ಅಡಿ ಕಾರ್ಯನಿರ್ವಹಿಸುತ್ತದೆ? ಫಸ್ಟ್ನೇ ಆಪ್ಷನ್ ಏನಪ್ಪ ಅಂದ್ರೆ ಗೃಹ ಮಂತ್ರಾಲಯ ಅಂತ ಕೊಡ್ತಾನಲ್ಲಿ, ಗೃಹ ಮಂತ್ರಿಗಳು. ಹೌದಾ? ಹಿಂಗ್ ಆಪ್ಷನ್ ಕೊಟ್ರೆ ಅದು ತಪ್ಪದು, ಗೃಹ ಮಂತ್ರಿಗಳ ಅಡಿ ಕೆಲಸ ಮಾಡಲ್ರಿ. ರಾಜ್ಯ ಗುಪ್ತ ವಾರ್ತೆ ಅನ್ನೋದು ಡೈರೆಕ್ಟ್ ಆಗಿ ಯಾರ ಅಡಿ ಕೆಲಸ ಮಾಡೋದಪ್ಪ ಅಂದ್ರೆ ರಾಜ್ಯದ ಮುಖ್ಯಮಂತ್ರಿ ಅಡಿ ಕೆಲಸ ಮಾಡೋದು. ಅದು ಸ್ಟೇಟ್ ಇಂಟೆಲಿಜೆನ್ಸ್. ರಾಜ್ಯ ಗುಪ್ತ ವಾರ್ತೆ ಅನ್ನೋದು ಯಾರ ಒಂದು ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಪ್ಪ ಅಂದ್ರೆ ಈ ಮುಖ್ಯಮಂತ್ರಿ ಕಾರ್ಯವನ್ನ ನಿರ್ವಹಿಸುತ್ತದೆ. ರೈಟ್. ಇಷ್ಟು ಇನ್ಫಾರ್ಮೇಶನ್ ಏನಪ್ಪಾ ಅಂದ್ರೆ ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಿರ್ಬೇಕು. ಈ ನೆಕ್ಸ್ಟ್, ಈ ಸಚಿವ ಸಂಪುಟದ ಅಧ್ಯಕ್ಷ ಯಾರಾಗಿರ್ತಾರೆ ಕೇಳ್ತಾನೆ. ಸಚಿವ ಸಂಪುಟದ ಅಧ್ಯಕ್ಷ ಯಾರಪ್ಪ ಅಂದ್ರೆ ಈ ಮುಖ್ಯಮಂತ್ರಿಗಳಾಗಿರ್ತಾರ. ಹೌದಾ? ಎಷ್ಟನೇ ಆರ್ಟಿಕಲ್ ಅಂದ್ರೆ 163 ಸಬ್ ಕ್ಲಾಸ್ 1 ಅಲ್ಲಿ ಸಚಿವ ಸಂಪುಟದ ಅಧ್ಯಕ್ಷರು ಕೂಡ ಇವರಾಗಿರ್ತಾರೆ. ಹೌದಾ? ವೈಯಕ್ತಿಕವಾಗಿ ಯಾರಿಗೆ ಹೊಣೆಗಾರಿರ್ತಾರೆ ನಾಳೆ ಡಿಸೈಡ್ ಮಾಡಿದ್ವಿ, ರಾಜ್ಯಪಾಲರು ವೈಯಕ್ತಿಕವಾಗಿ ಹೊಣೆಗಾರಾಗಿರ್ತಾರೆ. ಎಷ್ಟನೇ ಆರ್ಟಿಕಲ್ 164 ಸಬ್ ಕ್ಲಾಸ್ 1 ಮುಖಾಂತರ. ರೈಟ್. ಇಷ್ಟೇನಪ್ಪ ಅಂದ್ರೆ ನಿಮ್ಗ ಇನ್ಫಾರ್ಮೇಶನ್ ಗೊತ್ತಿರ. ಹಾಗಾದ್ರೆ ಇಲ್ಲಿವರೆಗೂ ಪ್ರಸ್ತುತ ಏನಪ್ಪಾ ಅಂದ್ರೆ ಕರ್ನಾಟಕ ರಾಜ್ಯದ ಅತಿ ದೀರ್ಘಾವಧಿ ಮುಖ್ಯಮಂತ್ರಿ ಯಾರಪ್ಪ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ರೈಟ್. ಇನ್ನು ಮುಂದಿನ 2 ವರ್ಷಗಳ ಕಾಲ ಯಾರಪ್ಪ ಅಂದ್ರೆ DK ಶಿವಕುಮಾರ್ ಅವರು ಮುಂದಿನ 2 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಅದು ಯಾವ ದಿನ? ಜೂನ್ 3ನೇ ತಾರೀಕು ಅವರು ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಅದೊಂದು ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಿಲ್ಲ. ಇವರು ಯಾರು ಸಿದ್ದರಾಮಯ್ಯನವರು ಯಾರನ್ನ ಹಿಂದಕ್ಕೆ ಅತಿ ದೀರ್ಘಾವಧಿ ಅಂದ್ರೆ ದೇವರಾಜ್ ಅರಸರು. ಹೌದಾ? ಹಾಗಾದ್ರೆ ಸಿದ್ದರಾಮಯ್ಯನವರು ಎಷ್ಟು ದಿನಗಳವರೆಗೂ ಮುಖ್ಯಮಂತ್ರಿ ಆಗಿದ್ದಪ್ಪ ಅಂದ್ರೆ 2934 ದಿನ. ಇದು ಇಂಪಾರ್ಟೆಂಟ್ ಎಕ್ಸಾಮ್ ಕ್ವಶನ್ ಕೇಳ್ತಾನೆ. ಹೌದಾ? ಇದನ್ನ ವರ್ಷ ಅಂತ ಕೇಳಿದ್ರೆ 8 ವರ್ಷ 11 ದಿನ. 8 ವರ್ಷ 11 ದಿನ. ಹಾಗಾದ್ರೆ ಈ ದೇವರಾಜ್ ಅರಸರು ಎಷ್ಟು ದಿನಗಳವರೆಗೆ ಏನಪ್ಪಾ ಅಂದ್ರೆ ಮುಖ್ಯಮಂತ್ರಿಗಳಾಗಿದ್ರಪ್ಪ ಅಂದ್ರೆ 2792 ದಿನ. ದೇವರಾಜ್ ಅರಸರು 2792 ದೇವರಾಜ್ ಅರಸರು ಏನಪ್ಪಾ ಅಂದ್ರೆ ಮುಖ್ಯಮಂತ್ರಿ ಆಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಹೌದಾ? ಇಷ್ಟು ಸಂಬಂಧಪಟ್ಟಂಗೆ ಏನಪ್ಪಾ ಅಂದ್ರೆ ಮುಖ್ಯಮಂತ್ರಿ ಹುದ್ದೆಗೆ ಸಂಬಂಧಪಟ್ಟಂಗೆ ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಿರಬೇಕು. ಎಕ್ಸಾಮ್ಸ್ ಅಲ್ಲಿ ಇದರಲ್ಲಿ 100% ಒಂದು ಕ್ವಶನ್ ಬಂದೇ ಬರೋದು. ಹೌದಾ? ಈ ನೆಕ್ಸ್ಟ್, ಈ ಮುಖ್ಯಮಂತ್ರಿಗಳ ಅಧಿಕಾರಾವಧಿ ಎಷ್ಟು ಅಂತ ಕೇಳ್ತಾನೆ ಎಕ್ಸಾಮ್. ಅಧಿಕಾರಾವಧಿ ಎಷ್ಟು ಅಂತ ಕೇಳಿದ್ರೆ ಏನಪ್ಪಾ ಅಂದ್ರೆ ಇವ್ರು ಸಂವಿಧಾನದಲ್ಲಿ ಯಾವುದೇ ಮೆನ್ಷನ್ ಮಾಡಿಲ್ಲ. ಮುಖ್ಯಮಂತ್ರಿಗಳ ಅಧಿಕಾರಾವಧಿ ಸಂವಿಧಾನದಲ್ಲಿ ಯಾವುದೇ ತರ ಮೆನ್ಷನ್ ಮಾಡಿಲ್ಲ. ಬಟ್ ಏನಪ್ಪಾ ಅಂದ್ರೆ ಯಾರು ವಿಧಾನಸಭೆಯಲ್ಲಿ ಬಹುಮತವನ್ನ ಸಾಬೀತುಪಡಿಸುವವರೆಗೂ ಏನಪ್ಪಾ ಅಂದ್ರೆ ಇವರು ಮುಖ್ಯಮಂತ್ರಿ ಆಗಿರ್ತಾರ. ಬಟ್ ಇಲೆಕ್ಷನ್ ನಡೆದು 5 ವರ್ಷಕ್ಕೊಮ್ಮೆ ಇಲೆಕ್ಷನ್ ನಡೆದಿದೆ. 5 ವರ್ಷದವರೆಗೂ ನೀನಾದ್ರೂ ಬಹುಮತವನ್ನ ಸಾಬೀತುಪಡಿಸಿದ್ರೆ 5 ವರ್ಷವರೆಗೂ ನೀನ್ ಅಧಿಕಾರಾವಧಿ ಇರ್ತೈತ್ರಿ. ಬಟ್ ಏನಾದ್ರು 2 ವರ್ಷಕ್ಕೆ ಏನಪ್ಪಾ ಅಂದ್ರೆ ಬಹುಮತವನ್ನ ಕಳ್ಕೊಂಡ್ರೆ ಏನಪ್ಪಾ ಅಂದ್ರೆ 2 ವರ್ಷದಲ್ಲಿ ನೀವೇನಪ್ಪಾ ಅಂದ್ರೆ ನೀವು ಮುಖ್ಯಮಂತ್ರಿಯಿಂದ ನೀವು ವಜಾ ಮಾಡಿಬಿಡ್ತಾರ. ಇನ್ನೊಂದು ಕ್ವಶನ್, ಅವಿಶ್ವಾಸ ನೋ ಕಾನ್ಫಿಡೆಂಟ್ ಮೋಷನ್. ಹೌದಾ? ಇದನ್ನೇನಪ್ಪಾ ಅಂದ್ರೆ ಹೊರಡಿಸುವಂತದ್ದು ಎಲ್ಲಿಪ್ಪಾ ಅಂದ್ರೆ ಇದು ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ ಅಲ್ಲ. ನಾನ್ ಕಾನ್ಫಿಡೆಂಟ್ ಮೋಷನ್ ಅನ್ನ ಹೊರಡಿಸುವಂತದ್ದು ಈ ಮುಖ್ಯಮಂತ್ರಿಯ ಬಹುಮತ ಇದು ಚೆಕ್ ಮಾಡಕ್ಕಾಗಿ ನಾನ್ ಕಾನ್ಫಿಡೆಂಟ್ ಮೋಷನ್ ಹೊರಡಿಸೋದಿಲ್ಲಪ್ಪ ಅಂದ್ರೆ ಓನ್ಲಿ ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ ಅಲ್ಲ. ಅದ ನಾನ್ ಕಾನ್ಫಿಡೆಂಟ್ ಮೋಷನ್ ಅನ್ನ ಪಾಸ್ ಮಾಡ್ಬೇಕಂದ್ರೆ ಎಷ್ಟು ಇರ್ಬೇಕಪ್ಪ ಅಂದ್ರೆ 1 ಅಂದ್ರೆ ಅರ್ಧದಷ್ಟು 1/2 ಅಷ್ಟು ಏನಪ್ಪಾ ಅಂದ್ರೆ ಕಿಂತ ಹೆಚ್ಚು ಸದಸ್ಯರ ಏನಪ್ಪಾ ಅಂದ್ರೆ ಅವರಿಗೆ ಬೆಂಬಲ ನೀಡಬೇಕು. ಇದನ್ನ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳೋಣ. ಏನ್ ಗೊತ್ತಾ? ಈ ನಾನ್ ಕಾನ್ಫಿಡೆಂಟ್ ಮೋಷನ್ ಅನ್ನ ಹೊರಡಿಸ್ಬೇಕಂದ್ರೆ ಯಾವ ಮೆಜಾರಿಟಿ ಬೇಕಂತ ಕೇಳ್ತಾನ. ಯಾವ ಮೆಜಾರಿಟಿ ಅಂದ್ರೆ ಸಿಂಪಲ್ ಮೆಜಾರಿಟಿ. ಇದನ್ನ ಯಾವ್ದಕ್ ಹೊಡಿಸ್ತಾರಪ್ಪ ಅಂದ್ರೆ ಮುಖ್ಯಮಂತ್ರಿಗೆ ಎಲ್ಲರೂ ಬೆಂಬಲ ಐತಿಲೋ ಚೆಕ್ ಮಾಡಕ್ಕಾಗಿ ಇದು ಹೊಡಿಸ್ತಾರೆ. ಮುಖ್ಯಮಂತ್ರಿಗೆ ಎಲ್ಲರೂ ಬೆಂಬಲ ಐತಿಲೋ ಚೆಕ್ ಮಾಡ್ಲಿಕ್ಕೆ ಈ ನಾನ್ ಕಾನ್ಫಿಡೆಂಟ್ ಮೋಷನ್ ಅವಿಶ್ವಾಸ ಗೊತ್ತುವಳಿ ಮಂಡನೆ ಹೊಡಿಸ್ತಾರ. ಇದನ್ನ ಎಲ್ಲಿ ಹೊಡಿಸ್ತಾರಪ್ಪ ಅಂದ್ರೆ ಓನ್ಲಿ ವಿಧಾನಸಭೆ. ಅಲ್ಲೇ ಯಾಕೆ ಹೊಡಿಸ್ತಾರಪ್ಪ ಅಂದ್ರೆ ಈ ಮುಖ್ಯಮಂತ್ರಿ ನಾಳೆ ಕೇಳ್ತಾರೆ, ನಿಮ್ಗೆ ಯಾರ ಕೇಳ್ಬೋದು, ಯಾಕಪ್ಪ ವಿಧಾನಸಭೆಯಲ್ಲಿ ಹೊಡಿಸ್ತಾರೆ, ವಿಧಾನ ಪರಿಷತ್ತಲ್ಲಿ ಯಾಕೆ ಹೊಡ್ಸಲ್ಲ ಕೇಳ್ತಾರೆ. ಕೇಳಿ ನಿಮ್ಗೆ ಆನ್ಸರ್ ಹೇಳಕ್ ಬರ್ಬೇಕು. ಯಾಕಪ್ಪ ಅಂದ್ರೆ ನಾ ಇದಾಗ ಆಲ್ರೆಡಿ ಫಸ್ಟ್ ಕೇಳಿ ನಿಮ್ಗೆ ಏನಪ್ಪಾ ಅಂದ್ರೆ ಈ ಮುಖ್ಯಮಂತ್ರಿ ಮತ್ತು ಇತರೆ ಮಂತ್ರಿಮಂಡಲ ಯಾರಿಗೆ ಹೊಣೆಗಾರರಾಗೈತೆ ಅಂತ ಹೇಳಿದ್ರೆ ವಿಧಾನಸಭೆಗೆ ಹೊಣೆಗಾರರಾಗೈತಿ, ವಿಧಾನ ಪರಿಷತ್ಗೆ ಹೊಣೆಗಾರರಾಗಿರಂಗಿಲ್ಲ. ಅರ್ಥ? ಸೊ ಅದಕ್ಕೋಸ್ಕರ ಇದನ್ನ ಎಲ್ಲಿ ಹೊಡಿಸ್ತಾರಪ್ಪ ಅಂದ್ರೆ ಓನ್ಲಿ ವಿಧಾನಸಭೆಯಲ್ಲಿ ಹೊಡಿಸ್ತಾರೆ. ವಿಧಾನಸಭೆಯಲ್ಲಿ ಅವಿಶ್ವಾಸ ಗೊತ್ತುವಳಿ ಮಂಡಳಿನ ಹೊಡಿಸ್ತಾರ. ಯಾವ ಮೆಜಾರಿಟಿ ಅಂದ್ರೆ ಸಿಂಪಲ್ ಮೆಜಾರಿಟಿ. ಈ ನೆಕ್ಸ್ಟ್, ಈಗ ಯಾವುದೇ ಒಂದು ಈಗ ಮುಖ್ಯಮಂತ್ರಿ ನೇಮಕ ಮಾಡೋದು ಏನಪ್ಪಾ ಅಂದ್ರೆ ಯಾವುದೇ ಒಂದು ಪಾರ್ಟಿ ಮೆಜಾರಿಟಿ
ಪ್ರೂವ್ ಮಾಡ್ಲಿಲ್ಲ ಅಂದ್ರೆ ಅವಾಗ ಯಾರ ನೇಮಕ ಮಾಡೋದು ಮುಖ್ಯಮಂತ್ರಿ ಆಗಿ ಅಂತಂದ್ರೆ ಆ ಒಂದು ಅಧಿಕಾರ ಯಾರಿಗೆ ಬಿಟ್ಟದಪ್ಪ ಅಂದ್ರೆ ರಾಜ್ಯಪಾಲರ ವಿವೇಚನಾ ಅಧಿಕಾರಕ್ಕೆ ಸಂಬಂಧಪಟ್ಟದ್ದು. ಹೌದಾ, ಯಾವ ಒಂದು ಪಕ್ಷ ಅತಿ ಹೆಚ್ಚು ಏನಪ್ಪಾ ಅಂದ್ರೆ ಹುದ್ದೆಗಳನ್ನ ಪಡ್ಕೊಂಡಿರತ್ತಲ್ಲ, ಸೀಟನ್ನ ಗೆದ್ದಿರ್ತಾರಲ್ಲ, ಅವ್ರನ್ನ ನೇಮಕ ಮಾಡಬಹುದು. ಇಲ್ಲಾಂದ್ರೆ ಎರಡು ಪಾರ್ಟಿಗಳು ಕೂಡ ಏನಪ್ಪಾ ಅಂದ್ರೆ ಕೋಲೇಷನ್ ಆಗಿ ಅವ್ರ ಬಂದು ನಾವು ಮುಖ್ಯಮಂತ್ರಿ ಆಗ್ತೀವಿ ಅಂದ್ರೆ ಅವ್ರನ್ನ ನೇಮಕ ಮಾಡಬಹುದು. ಹೌದಾ, ಈಗ ಯಾವುದೇ ಒಂದು ದೊಡ್ಡ ಪಕ್ಷ ಏನಪ್ಪಾ ಅಂದ್ರೆ ಮುಖ್ಯಮಂತ್ರಿಯಾಗಿ ನೇಮಕ ಮಾಡಿದಾಗ ಅವ್ರಿಗೇನಪ್ಪಾ ಅಂದ್ರೆ ಒಂದು ತಿಂಗಳು ಏನಪ್ಪಾ ಅಂದ್ರೆ ಅವ್ರಿಗೆ ಟೈಮಿಂಗ್ ಕೊಡ್ತಾರ. ಆ ಒಂದು ತಿಂಗಳಲ್ಲಿ ಏನಪ್ಪಾ ಅಂದ್ರೆ ಅವರು ಮೆಜಾರಿಟಿನ ಪ್ರೂವ್ ಮಾಡಿ ತೋರಿಸ್ಬೇಕು. ಹೌದಾ, ಇದನ್ನ ಒಂದು ತಿಂಗಳು ಅನ್ನೋದು ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾನೆ ಎಕ್ಸಾಮ್. ಈ ನೆಕ್ಸ್ಟ್, ಈಗ ಯಾರೋ ವ್ಯಕ್ತಿ ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಅವ್ರೇನಪ್ಪಾ ಅಂದ್ರೆ ಸಭೆಯ ಸದಸ್ಯರ ಆಗ್ಬೇಕಂತೇನೂ ಇಲ್ಲ, ಏನಪ್ಪಾ ಅಂದ್ರೆ ವಿಧಾನ ಪರಿಷತ್ ಸದಸ್ಯರ ಆಗ್ಲೇಬೇಕಂತಿಲ್ಲ. ವಿಧಾನಸಭೆಯ ಸದಸ್ಯರ ಆಗ್ಲಿದ್ದು ನಡೀತಿ, ವಿಧಾನ ಪರಿಷತ್ತದ್ದು ಸಭೆ ಸದಸ್ಯರ ಆಗ್ಲಿಕ್ಕೂ ನಡೀತಿ. ಅವ್ರನ್ನೂ ಕೂಡ ಏನಪ್ಪಾ ಅಂದ್ರೆ ನಾವು ಮುಖ್ಯಮಂತ್ರಿಯಾಗಿ ನೇಮಕ ಮಾಡಬಹುದು. ಆದ್ರೆ ಮುಖ್ಯಮಂತ್ರಿಯಾಗಿ ನೇಮಕ ಆಗಿದ್ದಿಂದ ಹಿಡ್ಕೊಂಡು 6 ತಿಂಗಳ ಒಳಗಾಗಿ ಏನಪ್ಪಾ ಅಂದ್ರೆ ಯಾವ್ದಾದ್ರು ಒಂದು ಸದನದ ಸದಸ್ಯರಾಗಿ ಅವ್ರೇನಪ್ಪಾ ಅಂದ್ರೆ ಆಯ್ಕೆ ಆಗ್ಬೇಕು. ಅಂದ್ರೆ ಮಾತ್ರ ಮತ್ತೆ ಮುಂದೆ ಓದಿರ್ತಕ್ಕಂಥ ದಿನದಲ್ಲಿ ಅವರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಅವಕಾಶ ಅದ. ರೈಟ್, ಇಷ್ಟೇನಪ್ಪಾ ಅಂದ್ರೆ ಇನ್ಫಾರ್ಮೇಶನ್ ನಿಮಗ ಗೊತ್ತಿರ. ಹೌದಾ, ಈ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಅಂತ ಬರೋದು. ಹೌದಾ, ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಕ್ವಶನ್ ಕೇಳ್ತಾರೆ. ಈ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಅದು ಯಾರು ಅಧ್ಯಕ್ಷರಾಗಿರ್ತಾರಂತೆ? ಕೇಂದ್ರದಲ್ಲಿ ಪ್ರಧಾನಮಂತ್ರಿಗಳು ಅಧ್ಯಕ್ಷ ಆಗಿರ್ತಾರೆ. ಹೌದಾ, ರಾಜ್ಯದಲ್ಲಿ ಯಾರಪ್ಪ ಅಂದ್ರೆ ಈ ಮುಖ್ಯಮಂತ್ರಿಗಳು ಅಧ್ಯಕ್ಷ ಆಗಿರ್ತಾರ. ಇಷ್ಟು ಇನ್ಫಾರ್ಮೇಶನ್ ಏನಾದ್ರು ಗೊತ್ತಾದ್ರೆ ಮುಖ್ಯಮಂತ್ರಿ ಸಂಬಂಧಪಟ್ಟ ಏನೋ ಕ್ವಶನ್ಸ್ ಗಳು ಬಂದ್ರು ನೀವು ಏನಪ್ಪಾ ಅಂದ್ರೆ ಟಚ್ ಮಾಡ್ತೀರಿ. ಅವ್ರನ್ನ ನೇಮಕ ಮಾಡುದು ರಾಜ್ಯಪಾಲರು. ಅವ್ರು ಏನಪ್ಪಾ ಅಂದ್ರೆ ಹೋಗಿ ರಾಜೀನಾಮೆ ಯಾರಿಗೆ ಕೊಡ್ತಾರಪ್ಪ ಅಂದ್ರೆ ರಾಜ್ಯಪಾಲರು ಕೊಡ್ತಾರ. ಹೌದಾ, ಬಹುಮತ ಕಳ್ಕೊಂಡ್ರೆ ಅವ್ನು ವಜಾ ಮಾಡುವಂತ ಅಧಿಕಾರ ಯಾರಿಗೈತಪ್ಪ ಅಂದ್ರೆ ಈ ರಾಜ್ಯಪಾಲರಿಗೆ ಐತಿ. ಇಷ್ಟೇನಪ್ಪಾ ಅಂದ್ರೆ ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಿರಲಿ. ಇನ್ನು ಉಳಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಅನ್ನ ನೆಕ್ಸ್ಟ್ ವಿಡಿಯೋ ಡಿಸ್ಕಷನ್ ಮಾಡೋಣ. ನಿಮ್ಗೇನಪ್ಪಾ ಅಂದ್ರೆ ವಿಡಿಯೋ ಸಂಬಂಧಪಟ್ಟಂಗ ಇನ್ನು ಯಾವ ತರ ನಿಮ್ಗ ವಿಡಿಯೋಗಳ ಬೇಕು, ಯಾವ ತರ ಕಂಟೆಂಟ್ ಗಳು ಬೇಕು ಅನ್ನೋದನ್ನ ಏನಾದ್ರು ನಿಮ್ ಸಜೆಷನ್ಸ್ ಗಳಿದ್ರೆ ಏನಪ್ಪಾ ಅಂದ್ರೆ ನೀವು ಕಮೆಂಟ್ ಅನ್ನ ಹಾಕ್ರಿ. ಕಮೆಂಟ್ ಹಾಕೋದ್ರಿಂದ ನನಗೆ ಗೊತ್ತಾಗೈತಿ ಮುಂದೆ ಯಾವ ತರ ಡಿಸ್ಕಷನ್ ಮಾಡ್ಬೇಕಂತೇಳಿ. ಸೊ ಅದಕ್ಕೋಸ್ಕರ ಕಮೆಂಟ್ ಅನ್ನ ಹಾಕ್ರಿ. ಯಾರ್ಯಾರಿಗೂ ಯೂಸ್ ಆದ್ರೆ ಏನಪ್ಪಾ ಅಂದ್ರೆ ನಿಮ್ಗೆ ಯೂಸ್ ಅನ್ಸಿದ್ರೆ ನಿಮ್ ಫ್ರೆಂಡ್ಸ್ ಗಳಿಗೆ ಈ ವಿಡಿಯೋನ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ ಇನ್ನೂ ನಾ ಹೆಚ್ಚು ವಿಡಿಯೋಗಳನ್ನ ಮಾಡ್ತೀನಿ. ಅದಕ್ಕೆ ಸಂಬಂಧಪಟ್ಟಂಗೆ ಏನಪ್ಪಾ ಅಂದ್ರೆ ಕರೆಂಟ್ ಅಫೇರ್ಸ್ ರಿಲೇಟೆಡ್, ಹೌದಾ, ಜಸ್ಟ್ ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಮಾಡಬಾರ್ದು. ಅದಕ್ಕೆ ಸಂಬಂಧಪಟ್ಟಂಗೆ ಜಿಕೆನು ಕೂಡ ಏನಪ್ಪಾ ಅಂದ್ರೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ರೈಟ್.